ನಮಸ್ಕಾರ ಸ್ನೇಹಿತರೆ. ಅಮೆರಿಕ ಇರಾನ್ ಕಡೆಗೂ ಒಂದು ಶಾಂತಿ ಒಪ್ಪಂದಕ್ಕೆ ಬಂದಿದ್ದಾರೆ. ಟ್ರಂಪ್ ಯುದ್ಧವನ್ನು ಶಾಶ್ವತವಾಗಿ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಈ ನ್ಯೂಸ್ ಬರ್ತಿದ್ದ ಹಾಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಸೇರಿ ಜಾಗತಿಕವಾಗಿ ಎಲ್ಲ ಮೇಜರ್ ಸ್ಟಾಕ್ ಮಾರ್ಕೆಟ್ಗಳು ರಾಕೆಟ್ ಥರ ಮೇಲಕ್ಕೆ ಹೋದ್ವು. ಅಲ್ಲದೆ ಏರ್ತಿದ್ದ ತೈಲ ಬೆಲೆ ಕುಸಿತು. ಎಲ್ಲ ಕಡೆ ಗ್ರೀನ್ ಆ್ಯಂಡ್ ಗ್ರೀನ್. ಇದನ್ನು ನೋಡಿ ನಮ್ಮ ಜನ ಏನು ಮಾಡ್ತಿದ್ದಾರೆ ಗೊತ್ತಾ? ಮಾರ್ಕೆಟ್ ಹೇಳ್ತು, ಇನ್ನೇನು ಪ್ರಾಬ್ಲಮ್ ಬರಲ್ಲ, ನಡೀರಿ ಹೋಗೋಣ ಅಂಥೇಳಿ ಎಲ್ಲ ತೊಗೊಂಡು ಹೋಗಿ ಮತ್ತೆ ಮಾರ್ಕೆಟ್ ಕಡೆಗೆ ಓಡ್ತಾ ಇದ್ದಾರೆ. ಆದರೆ ಸ್ನೇಹಿತರೆ, ಒಂದು ಕ್ಷಣ ಯೋಚನೆ ಮಾಡಿ, ಉಲ್ಟಾ ಆ್ಯಕ್ಚುಲಿ ಮಾಡಬೇಕಾಗಿದ್ದು. ಯಾವಾಗ ಚೀಪ್ ಇತ್ತು ಮಾರ್ಕೆಟ್ ಅವಾಗ ಬೈ ಮಾಡಬೇಕಾಗಿತ್ತು. ಯಾವಾಗ ಓಡ್ತಾ ಇದೆ ಆವಾಗ ಜನ ಏನು ಮಾಡಬೇಕಾಗಿತ್ತು ಹೇಳಿ? ಬುದ್ಧಿವಂತರು ಏನು ಮಾಡ್ತಾರೆ ಹೇಳಿ? ವೈಯಕ್ತಿಕವಾಗಿ ನಾನು ಏನು ಮಾಡ್ತೀನಿ ಹೇಳಿ? ಆ ಟೈಮಲ್ಲಿ ಸ್ವಲ್ಪ ನಾನು ಹಿಂದೇಟ್ ಹಾಕ್ತೀನಿ, ಓಡೋರೆಲ್ಲ ಓಡಿ ಇವಾಗ ತಗೊಳ್ಳಿ ಅಂತೇಳಿ. ಯಾಕಂದರೆ ಡೌನ್ ಇರೋ ಟೈಮ್ನಲ್ಲಿ ನಾನು ಯಾವಾಗಲೂ ಕೂಡ ಬೈ ಮಾಡಿರ್ತೀನಿ. ಓಕೆ, ಇದು ಸ್ಟಾಕ್ ಮಾರ್ಕೆಟ್ನ ಪರ್ಮನೆಂಟ್ ಅನಾಮಲಿ. ಇದು ಏನಾಗಬೇಕು ಅದು ಉಲ್ಟಾನೇ ಆಗ್ತಿರುತ್ತೆ ಬಿಡಿ. ಆದರೆ ಯಾವುದೇ ಒಂದು ಮೊಮೆಂಟಮ್ ಶಾಶ್ವತನ ಮಾರ್ಕೆಟ್ನಲ್ಲಿ ಅಲ್ಲ. ಮಾರ್ಕೆಟ್ ಈಸ್ ಆಲ್ವೇಸ್ ವಾಲಟೈಲ್. ಏರಿಳಿತವೇ ಮಾರ್ಕೆಟ್ನ ಮುಖ್ಯ ಗುಣಲಕ್ಷಣ. ಅದು ಯಾವಾಗಲೂ ಕೂಡ ಹೀಗೆ ಹೋಗಲ್ಲ, ಅದು ಯಾವಾಗಲೂ ಕೂಡ ಹೀಗೆ ಬರಲ್ಲ. ಕೆಲವೊಂದು ಸಲ ಹಿಂಗೆ ಬೀಳ್ಬೋದು, ಆದರೆ ಮೇಲಕ್ಕೆ ಹೋಗೋದು ಯಾವಾಗಲೂ ಕೂಡ 5-10 ವರ್ಷ ತೆಗೀರಿ ನೀವು, ಹಿಂಗೆ ಹೋಗಿರುತ್ತೆ. ಹಿಂಗೆ ಹೋಗಿರಲ್ಲ. ಏರಿಳಿತ ಆಗ್ತಾನೆ ಆರ್ಥಿಕ ಅಭಿವೃದ್ಧಿ ಆದ ಹಾಗೂ ಕೂಡ ಲಾಸ್ಟಿಗೆ ಹಂಗೆ ನಿಧಾನಕ್ಕೆ ಮೇಲಕ್ಕೆ ಹೋಗಿರುತ್ತೆ. ಯಾವುದೇ ಒಳ್ಳೆ ನ್ಯೂಸ್ ಬಂತ ಎಕನಾಮಿಕಲಿ ಚೂರು ಮೇಲಕ್ಕೆ ಹೋಗಿರುತ್ತೆ, ಕೆಟ್ಟ ನ್ಯೂಸ್ ಬಂತ ಬಿದ್ದಿರುತ್ತೆ. ಅಂಥ ಟೈಮ್ನಲ್ಲಿ ಆರಂಭದಲ್ಲೇ ಹೇಳಿದ್ವಲ್ಲ, ಬಿತ್ತು ಅಂತ ಹೇಳಿ ಜನ ಹೆದರ್ಕೊಂಡು ಲಾಸಲ್ಲಿ ರಿಮೂವ್ ಮಾಡೋದು ಇನ್ವೆಸ್ಟ್ಮೆಂಟ್ನ. ಎದ್ದಾಗ ದುಬಾರಿ ಆದಾಗ ಮತ್ತೆ ಇನ್ನು ಹೋಗ್ತಿದೆ, ಮೇಲಕ್ಕೆ ಹೋಗ್ತಿದೆ ಅಂತ ಹೇಳಿ ಫೋಮೋದಿಂದ, ಫಿಯರ್ ಆಫ್ ಮಿಸ್ಸಿಂಗ್ ಔಟಿಂದ ಕಳ್ಕೊಂಡ್ಬಿಡ್ತೀನಿ ಏನೋ ಅಂತ ಹೇಳಿ ಹಾಕೋದು. ಇದನ್ನು ಜನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮೆಜಾರಿಟಿ ಆಫ್ ರಿಟೇಲ್. ಇದರಿಂದ ಕೆಲವು ಪ್ರೋ ಇನ್ವೆಸ್ಟರ್ಸ್ ದುಡ್ಡು ಮಾಡ್ಕೊಳ್ತಿದ್ದಾರೆ. ಅದರಲ್ಲೂ ಕೂಡ ಪೋರ್ಟ್ಫೋಲಿಯೋವನ್ನು ಡೈವರ್ಸಿಫೈ ಮಾಡ್ತಿರೋರು ಮಾತ್ರ ಇಲ್ಲಿ ಅಡ್ವಾಂಟೇಜ್ ತಗೊಳ್ಳೋಕೆ ಸಾಧ್ಯ. ಹೇಗೆ ಡೈವರ್ಸಿಫೈ ಮಾಡೋದು? ಇದು ನಿಮ್ಮ ವಯಸ್ಸು ಮತ್ತು ರಿಸ್ಕ್ ತಗೊಳ್ಳೋ ಕೆಪಾಸಿಟಿಗೆ ತಕ್ಕಂತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಯಾವುದೇ ಹೂಡಿಕೆ ಸಲಹೆ ಅಲ್ಲ, ಜಸ್ಟ್ ಇದು ಮಾಹಿತಿಯನ್ನು ಚರ್ಚೆ ಮಾಡೋ ವಿಚಾರ. ಇದು ಮತ್ತೆ ಮೊಮೆಂಟಮ್ ಕ್ರಿಯೇಟ್ ಆಗ್ತಿರೋದ್ರಿಂದ ನಮ್ಮ ವಯಸ್ಸು ಮತ್ತು ರಿಸ್ಕ್ ತಗೊಳ್ಳೋ ಕೆಪಾಸಿಟಿಗೆ ತಕ್ಕಂತೆ ಪ್ಲಾನ್ ಮಾಡ್ಕೋಬೇಕು. ಉದಾಹರಣೆಗೆ ನೀವು ನನ್ನನ್ನು ಕೇಳಿದ್ರೆ ವೈಯಕ್ತಿಕವಾಗಿ, ನಾನು ಆಲ್ಮೋಸ್ಟ್ ಬೇರ್ ಮಾರ್ಕೆಟ್ ಇದ್ದಾಗ, ಮಾರ್ಕೆಟ್ ಫುಲ್ ಡೌನ್ ಇದ್ದಾಗ, ನಾನು 90%ಗಿಂತ ಅಬೌವ್ ನಾನು ಫುಲ್ಲಿ ಈಕ್ವಿಟಿ ಕಡೆಗೆ ಮೂವ್ ಆಗ್ತೀನಿ. ನಾನು ಆಲ್ಮೋಸ್ಟ್ 10% ಇರೋದಿಲ್ಲ ನನ್ನ ಹತ್ರ ಕ್ಯಾಶು, FD, ಬಾಂಡ್ ಈ ಥರದ್ದು. ವೈಯಕ್ತಿಕವಾಗಿ ನಂದು ಹೇಳ್ತಿದ್ದೀನಿ. ಅದೇ ಮಾರ್ಕೆಟ್ ಪಿಕಪ್ ಆಗೋಕ್ಕೆ ಶುರುವಾಯಿತು ಅಂದಾಗ ಏನು ಮಾಡ್ತೀನಿ, ನಾನು ಸ್ವಲ್ಪ ಪಾಸ್ ಮಾಡ್ತೀನಿ. ನಾನು ಅದನ್ನು ರೆಗ್ಯುಲರಾಗಿ ಫಾಲೋ ಮಾಡೋದ್ರಿಂದ ನನಗೊಂದು ಸ್ವಲ್ಪ ಐಡಿಯಾ ಇರುತ್ತೆ ಏನು ಮಾಡಬೇಕು ಅಂಥೇಳಿ. ನಾನು ಸ್ವಲ್ಪ ಪಾಸ್ ಮಾಡ್ತೀನಿ, ಸ್ವಲ್ಪ ಹಿಂದೇಟ್ ಹಾಕ್ತೀನಿ. ಹಾಗಂತ ಎಲ್ಲ ಸ್ಟಾಕ್ಸ್ ಅಂತಲ್ಲ, ಸ್ಟಾಕ್ಸಲ್ಲಿ ನಾನೇನು ಪ್ರೋ ಅಲ್ಲ. ಮ್ಯೂಚುವಲ್ ಫಂಡ್ಗೂ ಕೂಡ ಇದೇ ಸ್ಟ್ರಾಟಜಿನ ಅಪ್ಲೈ ಮಾಡ್ತೀನಿ ಸ್ನೇಹಿತರೆ, ಪರ್ಸ್ನಲ್ ಲೆವೆಲ್ನಲ್ಲಿ. ಯಾಕಂದರೆ ಸ್ವಲ್ಪ ನಾನು ಎಂಟರ್ಪ್ರೈಸಿಂಗ್ ಇನ್ವೆಸ್ಟರ್, ಅಂದರೆ ಸ್ವಲ್ಪ ನಾನು ರಿಸ್ಕ್ನ ಎಂಜಾಯ್ ಮಾಡ್ತೀನಿ. ಓಕೆ, ಬಂದರೆ ಒಳ್ಳೆ ರಿವಾರ್ಡು ಬರುತ್ತಲ್ವ ಅಂಥೇಳಿ. ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮತ್ತು ಮೈಂಡ್ ಸೆಟ್ ಕೂಡ ಮುಖ್ಯ. ಕೆಲವರು ತುಂಬ ದುಡ್ಡಿರುತ್ತೆ, ಆದರೆ ರಿಸ್ಕ್ ತಗೊಳ್ಳೋ ಮೈಂಡ್ ಸೆಟ್ ಇರಲ್ಲ. ಕೆಲವರು ದುಡ್ಡು ಕಮ್ಮಿ ಇರುತ್ತೆ, ಆದರೆ ರಿಸ್ಕ್ ತಗೊಳ್ಳೋ ಹುಮ್ಮಸ್ ಇರುತ್ತೆ. ನಾನು ರಿಸ್ಕ್ ತಗೊಳ್ಳೋ ಹುಮ್ಮಸ್ ಇರೋನು ಸ್ವಲ್ಪ. ನಾನು ಯಾರಿಗೆ ಆಂಗ್ಸೈಟಿ ಆಗುತ್ತೆ, ನನ್ನ ಪೋರ್ಟ್ಫೋಲಿಯೋ 10% ಡೌನ್ ಇದೆ ಅಂದ ತಕ್ಷಣ ಅಯ್ಯೋ ಅಂತ ಗಾಬರಿ ಯಾರಾಗುತ್ತೆ? ಅವರು ಅಷ್ಟೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅವರು ನೋಡಬೇಕು, ನಾನು 50-50 ಇರಲ್ಲ, 50 ಈಕ್ವಿಟಿ, 50 FD, ಬಾಂಡ್ ಆ ಥರದ್ರಲ್ಲಿ, ಅಂದರೆ ಫಿಕ್ಸೆಡ್ ಇನ್ಕಮಲ್ಲಿ ಇಡಲ್ಲ, ಸೇಫರ್ ಸೈಡ್. ಅವ್ರು ಡಿಸೈಡ್ ಮಾಡಬೇಕು. ಬೆಂಜಮಿನ್ ಗ್ರಾಹಮ್, ವಾರನ್ ಬಫೆಟ್ಗೂ ಗುರುವಾಗಿರೋರು, ಅವ್ರು ಹೇಳ್ತಾರೆ, ತುಂಬ ಡಿಫೆನ್ಸಿವ್, ಕನ್ಸರ್ವೇಟಿವ್, ತುಂಬ ಹೆದರ್ಕೊಳ್ಳೋ ಇನ್ವೆಸ್ಟರ್ಸ್ ಅವರು 75% ಈ ಥರ FD, ಬಾಂಡು, ಡೆಟ್ ಮ್ಯೂಚುವಲ್ ಫಂಡು, ಈ ಥರ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸಲ್ಲಿ ಇಡಬೇಕು. 25% ಮಾತ್ರ ಈಕ್ವಿಟಿಲಿ ಇಡಬೇಕು ಅಂತ ಅವ್ರು ಹೇಳಿದ್ದಾರೆ ತಮ್ಮ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕದಲ್ಲಿ. ಬೆಂಜಮಿನ್ ಗ್ರಾಹಮ್ ಹೇಳಿದ್ದಾರೆ. ಬೆನ್ ಗ್ರಾಹಮ್ ಮಧ್ಯದಲ್ಲಿರೋರು, ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಇರೋರು, ಅವರು 50-50 ಮಾಡ್ಬೋದು ಅಂತ ಹೇಳಿದ್ದಾರೆ. 50% ಈಕ್ವಿಟೀಸ್, 50% FD, ಬಾಂಡ್, ಡೆಟ್ ಮ್ಯೂಚುವಲ್ ಫಂಡ್ ಈ ಥರ ಅಂತ ಅವ್ರು ಹೇಳಿದ್ದಾರೆ. ಅಗ್ರೆಸಿವ್ ಇನ್ವೆಸ್ಟರ್ ಬೆನ್ ಗ್ರಾಮ್ ಅವ್ರು ಹೇಳಿರೋದು 75% ಸಾಕು, ಹೋಗಿ ನೀವು 25% ಆದರೂ ನೀವು ಕ್ಯಾಶ್ ಪೊಸಿಷನ್, FD, ಬಾಂಡ್, RD ಅಥವಾ ನಿಮ್ಮ ಇದು ಡೆಟ್ ಮ್ಯೂಚುವಲ್ ಫಂಡ್ ಈ ಥರದ್ರಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ನಾನು ವೈಯಕ್ತಿಕವಾಗಿ ಸ್ವಲ್ಪ ಓವರ್ ಅಗ್ರೆಸಿವ್ ಅಂತ ನೀವು ಅಂದ್ಕೊಳ್ಳಿ. ನಂದು 90%ಗಿಂತ ಕೆಳಗಡೆ ಇದುವರೆಗೂ ಬಂದಿಲ್ಲ ಈಕ್ವಿಟಿ. ಬಟ್ ನೀವು ಸ್ನೇಹಿತರೆ ಫಸ್ಟಿಗೆ ಫಿನಾನ್ಷಿಯಲ್ ನಾಲೆಜ್ ಗಳಿಸಬೇಕು. ಯಾರೋ ಏನೋ ವೀಡಿಯೋದಲ್ಲಿ ಹೇಳಿಬಿಟ್ರು ಅಂತ ಹೇಳಿ ಸುಮ್ಮನೆ ಹೋಗಿ ದುಃಖ ಅಂತ ಹಾರಿಬಿಡೋದಲ್ಲ, ಎಸ್ಪೆಷಲಿ ಈಕ್ವಿಟಿ ಮಾರ್ಕೆಟ್ಗೆ. FD, RD ಎಲ್ಲ ಓಕೆ, ಸೇಫರ್ ಸೈಡ್. ಬ್ಯಾಂಕ್ ಕೊಡೋ ಬಡ್ಡಿ ಒಂದಿಗೆ ಬೆಳೀತವೆ, ಏರಿಳಿತಾ ಇರಲ್ಲ. ಒಂದು ವೇಳೆ ನಿಮಗೆ ನಾಲೆಜ್ ಇಲ್ಲ ಅಂದರೂ ಕೂಡ ಎಡವೋ ಸಾಧ್ಯತೆ ಕಮ್ಮಿ ಇರುತ್ತೆ ಅಲ್ಲಿ. ಆದರೆ ಈಕ್ವಿಟಿ ಮಾರ್ಕೆಟ್ ಹಾಗಲ್ಲ. ಈಕ್ವಿಟಿ ಮ್ಯೂಚುವಲ್ ಫಂಡು, ಶೇರ್ಗಳೆಲ್ಲ ಹಾಗಲ್ಲ. ನಾಲೆಜ್ ಇದ್ದರೆ ಮಾತ್ರ, ಅದ್ರ ಬಗ್ಗೆ ನಿಮಗೆ ಐಡಿಯಾ ಇದ್ದರೆ ಮಾತ್ರ ನೋಡ್ಕೊಂಡು ಕೇರ್ಫುಲ್ಲಾಗಿ
ಫಸ್ಟ್ ಅದ್ರ ಬಗ್ಗೆ ಗ್ರಿಪ್ ತೊಗೊಂಡು ಹೆಜ್ಜೆ ಇಡಬೇಕಲ್ಲಿ. ಓಕೆ, ಡೈವರ್ಸಿಫಿಕೇಷನ್ ಅಂತ ಬಂತು. ಇಷ್ಟೊತ್ತು ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಸರಿ, ಈಗ ಕ್ಯಾಶ್ ಪೊಸಿಷನ್ ಅಂತ ಹೇಳಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಸೇವಿಂಗ್ಸ್ ಅಕೌಂಟಲ್ಲಿ ದುಡ್ಡು ಇಟ್ಕೊಂಡು ಕೂತಿರ್ತಾರೆ. ಓಕೆ, ನಾನು ಮ್ಯೂಚುವಲ್ ಫಂಡ್ ಮಾಡ್ತಿದ್ದೀನಿ, ಉಳಿದಿದ್ದೆಲ್ಲ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡಿರ್ತೀನಿ ಅಂತ. ಇನ್ನು ಕೆಲವರು ಮ್ಯೂಚುವಲ್ ಫಂಡು ಮಾಡಿರೋದಿಲ್ಲ, ಎಲ್ಲವನ್ನ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡು ಕೂತಿರ್ತಾರೆ, ಸ್ಯಾಲ್ರಿ ಅಕೌಂಟಲ್ಲಿ ಅಥವಾ ನಾರ್ಮಲ್ ಸೇವಿಂಗ್ಸ್ ಅಕೌಂಟಲ್ಲಿ. 2.5-3% ಸಿಗುತ್ತಾ ಹೆಚ್ಚಂದ್ರೆ ನಿಮಗೆ, 3.5% ಸಿಗುತ್ತಾ ಇಂಟ್ರೆಸ್ಟಲ್ಲಿ. ಅದು ಗ್ರೋತ್ ಅಲ್ಲ, ನಿಮ್ಮ ದುಡ್ಡನ್ನು ಕರಗಿಸ್ತಾ ಇದ್ದೀರಿ ಅಂತ ಅರ್ಥ. ದೇಶದಲ್ಲಿ ಹಣದುಬ್ಬರ ವರ್ಷಕ್ಕೆ ದುಡ್ಡು ಬೆಲೆ ಕಳ್ಕೊಳ್ಳೋದು 5-6% ಇರುತ್ತೆ ಮಿನಿಮಮ್. ಬೇರೆ ಬೇರೆ ಪೀರಿಯಡಲ್ಲಿ 3.5-4% ಇನ್ಫ್ಲೇಷನ್ ಅಂದರೂ ಕೂಡ ವಾಸ್ತವದಲ್ಲಿ ನಿಮಗೆ ಗೊತ್ತು ಸೆಗ್ಮೆಂಟಲ್ ಇನ್ಫ್ಲೇಷನ್ ಹೇಗಿರುತ್ತೆ, ನಗರದಲ್ಲಿರೋರು ಹೇಗಿರುತ್ತೆ, ಹಳ್ಳಿಲಿರೋರು ಹೇಗಿರುತ್ತೆ ನಿಮಗೆ ಗೊತ್ತಿದೆ. ಇನ್ನೂ ಜಾಸ್ತಿನೇ ಇರುತ್ತೆ ಆ್ಯಕ್ಚುಲಿ. ಮೆಡಿಕಲ್ ಇನ್ಫ್ಲೇಷನ್ ಎಲ್ಲ 10% ಮೇಲಿದೆ. ಸೊ ನಾವು ರಫಾಗಿ ಒಂದು 5-6% ಅಂತ ಇಟ್ಕೊಂಡ್ರು ಕೂಡ ನೀವು 100 ರೂಪಾಯಿ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ ನಿಮಗೆ 3.5 ರೂಪಾಯಿ ಬಡ್ಡಿ ಬಂತು ಅಂತ ಹೇಳಿದ್ರೆ ಆ 103.5 ರೂಪಾಯಿ ಆಯಿತು. 100 ರೂಪಾಯಿ ಪ್ಲಸ್ ಆ 3.5 ರೂಪಾಯಿ 103-104 ರೂಪಾಯಿ ಆಯ್ತಲ್ವಾ. ಆದರೆ ಆ ಹಣದ ಪರ್ಚೇಸಿಂಗ್ ಪವರ್ 6 ರೂಪಾಯಿ ಅಷ್ಟು ಡೌನ್ ಆಗಿದ್ರೆ, ಹಿಂದಿನ ವರ್ಷ 100 ರೂಪಾಯಿ ಸಿಗ್ತಾ ಇದ್ದ ವಸ್ತು ಈ ಸಲ 106 ರೂಪಾಯಿ ಕೊಡಬೇಕಾಗಿ ಬಂದರೆ ನೀವು ಗಳಿಸಿದ್ದಲ್ಲಿ ನೆಟ್ 2-3% ಲಾಸ್ ಮಾಡ್ಕೊಂಡಿದ್ದೀರಲ್ವಾ. ಇಂಥ ಟೈಮ್ನಲ್ಲಿ ತುಂಬಾ ಜನಕ್ಕೆ ಬ್ಯಾಂಕ್ಗಳು ಆಫರ್ ಮಾಡೋ, ಭಾರತದಲ್ಲಿ RBI ಕೆಳಗಡೆ ಕೆಲಸ ಮಾಡೋ ಬ್ಯಾಂಕ್ಗಳು, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು ಆಫರ್ ಮಾಡೋ FD, ಭಾರತೀಯರ ಹಳೆಯ ಮತ್ತು ಟ್ರಸ್ಟೆಡ್ ಉಳಿತಾಯದ ಮಾಧ್ಯಮ. ನಿಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಕೇಳಿ ಏನು ಮಾಡ್ತಿದ್ರು ಅಂತ ಹೇಳಿ, ಹೆಚ್ಚಂದ್ರೆ FD ಇಡ್ತಾ ಇದ್ರು. ಅವ್ರಿಗೆ ಮಾರ್ಕೆಟ್ದಲ್ಲಿ ಐಡಿಯಾ ಇರಲಿಲ್ಲ. FDಯನ್ನು ಅಟ್ಲೀಸ್ಟ್ ಚೂಸ್ ಮಾಡ್ಬೋದು, ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟು ಕೊಳಿಸೋದಕ್ಕಿಂತ. ಅದನ್ನು ಹೈಯರ್ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ, ಡಬಲ್ಗಿಂತಲೂ ಜಾಸ್ತಿ. ಇವಾಗ ರೈಟ್ ನಾವು ಸ್ನೇಹಿತರೆ, ಸ್ಟೇಬಲ್ ಮನಿ ಆ್ಯಪ್ ನಿಮಗೆ ಗೊತ್ತಲ್ವಾ, ಅದು FD RD ಬುಕ್ಕಿಂಗ್ ಆ್ಯಪ್. ಅದು ಭಾರತದ ಎಲ್ಲ ಬ್ಯಾಂಕ್ಗಳನ್ನು ನಿಮ್ಮ ಮುಂದೆ ತೋರಿಸ್ತಾರೆ. ನೀವಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನೆಲ್ಲ ಕಂಪೇರ್ ಮಾಡಿಬಿಟ್ಟು FD RD ಎಲ್ಲ ಬುಕ್ ಮಾಡ್ಕೋಬೋದು. ರೈಟ್ ನಾವು ಭಾರತದಲ್ಲಿ 8.5% ತನಕವೂ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳಿದ್ದಾವೆ. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಇಲ್ಲದೆ ಇರ್ಬೋದು, 5-6% ಅಷ್ಟೇ ಕೊಡ್ತೀವಿ ಅಂತ ಹೇಳ್ಬೋದೇನೋ, ಆದರೆ ಭಾರತದಲ್ಲಿ ಇದ್ದಾವೆ. ಸೊ ಭಾರತದ ಎಲ್ಲ ಬ್ಯಾಂಕ್ಗಳನ್ನು ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕನ್ನು ನಿಮ್ಮ ಹತ್ರಕ್ಕೆ ತರೋ ಪ್ಲಾಟ್ಫಾರ್ಮ್ ಸ್ಟೇಬಲ್ ಮನಿ. ನೀವು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಓಪನ್ ಮಾಡಿ ಅವರ ಆ್ಯಪನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು 200ಕ್ಕೂ ಅಧಿಕ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ನೀವು ಅಲ್ಲಿ ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಕೊಡ್ತಿರೋ ಬ್ಯಾಂಕ್ಗಳಲ್ಲಿ ನೀವು ಚೂಸ್ ಮಾಡಿಕೊಂಡು ನೀವೇ FDಯನ್ನು ಇಟ್ಕೋಬಹುದು. ಉದಾಹರಣೆಗೆ ಶಿವಾಲಿಕ್ ಬ್ಯಾಂಕ್ ಈಗ 8.5% ವರೆಗೂ ಬಡ್ಡಿಯನ್ನು ಕೊಡ್ತಾ ಇದೆ. ಜೊತೆಗೆ ವೆರಿ ಸಿಂಪಲ್, ಬ್ಯಾಂಕಿಗೆ ಹೋಗಿ ಕ್ಯೂ ನಿಲ್ಬೇಕಂತಿಲ್ಲ, ಪೇಪರ್ ವರ್ಕ್ ಇಲ್ಲ, ಕೆಲವೇ ಕ್ಲಿಕ್ಸ್ ಅಲ್ಲಿ ನೀವು ಡಿಜಿಟಲಿ ಎಲ್ಲ ಕೆಲಸವನ್ನ KYC ಮುಗಿಸ್ಕೊಂಡು ನಿಮ್ಮ ಆಧಾರ್ ಪ್ಯಾನ್ ಕಾರ್ಡ್ ಮೂಲಕ ನೀವು ಇದನ್ನ ಓಪನ್ ಮಾಡ್ಕೊಂಡ್ಬಿಡ್ಬೋದು, ಇಟ್ಬಿಡ್ಬೋದು. ಲಕ್ಷಾಂತರ ರೂಪಾಯಿನೇ ಇರಬೇಕು ಅಂತಿಲ್ಲ, ನೀವು 1,000 ರೂಪಾಯಿಂದಲೂ ಶುರು ಮಾಡ್ಬೋದು FD ಇಡೋದಕ್ಕೆ. ಜೊತೆಗೆ ನೀವು ಸ್ವಲ್ಪ ದೊಡ್ಡ ಕುಳ ಆಗಿದ್ರೆ, ಶ್ರೀಮಂತ ಆಗಿದ್ರೆ ನೀವೇನಾದರೂ ಕೂಡ ನೀವು ಕೇಳ್ಬೋದು, ಹೌದು ಭಾರತದ ಎಲ್ಲ ಬ್ಯಾಂಕ್ಗಳನ್ನ ಇವ್ರು ತರ್ತಾರೆ, ಸ್ಟೇಬಲ್ ಮನಿ ಅವ್ರು ನಮ್ಮ ಹತ್ರ ತರ್ತಾರೆ, ಕರೆಕ್ಟು. ಸೊ ಎಲ್ಲ ಬ್ಯಾಂಕ್ಗಳನ್ನ ಟ್ರಸ್ಟ್ ಮಾಡ್ಬೋದಾ ನಮ್ಮ ಮನೆ ಹತ್ರ ಇರೋ ದೊಡ್ಡ ದೊಡ್ಡ ಬ್ಯಾಂಕ್ ಬಿಟ್ಟು ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಅಂತ ದೊಡ್ಡ ಶ್ರೀಮಂತರಿಗೆ ಏನಿದೆ ಗೊತ್ತಾ ಐಡಿಯಾ? ಭಾರತದ ಒಂದು ವಿಚಾರ ಫಸ್ಟಿಗೆ ಮಾಹಿತಿ. ಭಾರತದ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು RBI ಕೆಳಗಡೆ ಕೆಲಸ ಮಾಡೋದು. ಮತ್ತು ಭಾರತ ಸರ್ಕಾರದ ನಿಯಮದ ಪ್ರಕಾರ RBI ಮತ್ತು DICGCನ ರೂಲ್ಸ್ ಪ್ರಕಾರ ಭಾರತದ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲಿ ಪ್ರತಿ ಅಕೌಂಟ್ಗೆ ಅಪ್ ಟು 5 ಲಕ್ಷ ರೂಪಾಯಿ ತನಕ RBIನೇ ಗ್ಯಾರಂಟಿ. ಅದರ ಸಬ್ಸಿಡರಿ ಆಗಿರೋ DICGC ಮೂಲಕ RBIನವರು ಇನ್ಶೂರೆನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಬ್ಯಾಂಕೇ ಮುಳುಗು ಹೋದ್ರೂ ಕೂಡ, ಒಂದು ವೇಳೆ ರೆಗ್ಯುಲೇಷನ್ ಟೈಟ್ ಇದೆ ಭಾರತದಲ್ಲಿ, RBI ತುಂಬಾ ಸ್ಟ್ರಿಕ್ಟ್ ಇದೆ ಬ್ಯಾಂಕ್ಗಳಿಗೆ, ಇನ್ ಕೇಸ್ ಬ್ಯಾಂಕ್ಗಳೇ ಮುಳುಗು ಹೋದ್ರೂ ಕೂಡ ಇಮಿಡಿಯೇಟ್ ಆಗಿ ಬಡ್ಡಿ ಸಮೇತ ಆ ದುಡ್ಡನ್ನ ವಾಪಸ್ ಕೊಡಬೇಕಾಗಿರೋದು ಅಪ್ ಟು 5 lakh rupees ತನಕ RBIನ ಒಡೆತನದ DICGCನ ಕೆಲಸ. ಅದು ಸಪ್ರೇಟಾಗಿ ಇನ್ಶೂರೆನ್ಸ್ ಬೈ ಮಾಡಬೇಕು ಅಂತಲೂ ಇಲ್ಲ, ಏನೋ ಅಪ್ಲೈ ಮಾಡಬೇಕು ಅಂತಲೂ ಇಲ್ಲ. ದ ಮೂಮೆಂಟ್ ಯು ಓಪನ್ ದ ಅಕೌಂಟ್, ನೀವು FD RD ಸೇವಿಂಗ್ಸ್ ಅಕೌಂಟ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಇದು ಆಟೋಮೆಟಿಕಲಿ ಅಕೌಂಟಿಗೆ ಅಪ್ಲೈ ಆಗುತ್ತೆ ಅದು. ಸೊ ಯಾರ ಹತ್ರ 20 ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಹೆಸರಲ್ಲೇ ಇಡಬೇಕು ಅಂತ ಹೇಳಿದ್ರೆ, ನೀವು ಸ್ಟೇಬಲ್ ಮನಿ ಆ್ಯಪ್ ಓಪನ್ ಮಾಡಿಕೊಂಡು 4 ಡಿಫ್ರೆಂಟ್ ಬ್ಯಾಂಕಲ್ಲಿ 5 ಲಕ್ಷದ 4 ಡಿಫ್ರೆಂಟ್ FDಯನ್ನು ಇಡ್ಬೋದು. ಇಲ್ಲ, ಯಾವುದೋ ಒಂದು ಬ್ಯಾಂಕ್ ಹೈಯೆಸ್ಟ್ ಕೊಡ್ತಾ ಇದೆ, 8.5 ಕೊಡ್ತಾ ಇದೆ, ಉಳಿದಿದ್ದೆಲ್ಲ 8.3 ಎಲ್ಲ ಇದೆ, ನನಗೆ 8.5ನೇ ಬೇಕು, ಅದನ್ನೇ ಲಾಕ್ ಮಾಡ್ಕೋಬೇಕು. ಉದಾಹರಣೆಗೆ ಶಿವಾಲಿಕ್ ಬ್ಯಾಂಕ್ ಲಾಕ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ, ಒಂದು FD ಅಪ್ ಟು 5 lakh ನಿಮ್ಮ ಹೆಸರಲ್ಲಿ ಇಟ್ಕೊಂಡು ಉಳಿದಿದ್ದು 3 FDನ ನಿಮ್ಮ ಫ್ಯಾಮಿಲಿಯ ಇತರ ಮೆಂಬರ್ಸ್ ಹೆಸರಲ್ಲಿ ಇಟ್ಟಾಗ ಅವಾಗಲೂ ಕೂಡ ಎಲ್ಲದಕ್ಕೂ ಕವರ್ ಆಗುತ್ತೆ. ಈ RBIನ DICGCನ ಅಪ್ ಟು 5 lakh rupees ಪ್ರೊಟೆಕ್ಷನ್ ಎಲ್ಲದಕ್ಕೂ ಆ 20 lakhಗೂ ಕವರ್ ಆದಂಗೆ ಆಗುತ್ತೆ. ಈ ಥರ ಎಲ್ಲ ಟ್ರಿಕ್ಸ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಸೇಫ್ ಆ್ಯಂಡ್ ಲೀಗಲ್. ಜೊತೆಗೆ ಗಮನದಲ್ಲಿ ಇಟ್ಕೊಳ್ಳಿ, ಸ್ಟೇಬಲ್ ಮನಿಯಲ್ಲಿ ಬ್ರಿಡ್ಜ್ ಅಷ್ಟೇ ಇಲ್ಲಿ ಪ್ಲಾಟ್ಫಾರ್ಮ್. ಅವರು ಬ್ಯಾಂಕ್ಗಳಿರ್ತಾರೆ ಮತ್ತು ಗ್ರಾಹಕರು ಇಬ್ಬರನ್ನ ಒಂದು ಕಡೆಗೆ ತರುವ, ಮಲ್ಟಿಪಲ್ ಬ್ಯಾಂಕ್ಸನ್ನು, ಕೋಟ್ಯಂತರ ಗ್ರಾಹಕರನ್ನು ಒಂದು ಕಡೆಗೆ ತರುವ ಪ್ಲಾಟ್ಫಾರ್ಮ್
ಸ್ಟೇಬಲ್ ಮನಿ. 50 ಲಕ್ಷಕ್ಕೂ ಅಧಿಕ ಯೂಸರ್ಸ್ ಈ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಸೊ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಅವರ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಫ್ರೀ ಆಗಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಅನ್ನ ಲಾಕ್ ಮಾಡ್ಕೋಬಹುದು. ಇನ್ನೂ ಸ್ನೇಹಿತರೆ, ಮುಖ್ಯವಾಗಿ ಬರೀ ಮಾರ್ಕೆಟ್ ಅಂತಲ್ಲ, FD ಅಂತ ಬಂದಾಗ ತುಂಬಾ ಜನರ ಹತ್ರ ಎಮರ್ಜೆನ್ಸಿ ಫಂಡೇ ಇರೋದಿಲ್ಲ. ಎಮರ್ಜೆನ್ಸಿ ಫಂಡ್ ಯಾರಾದ್ರೂ ರಿಸ್ಕಿ ಅಸೆಟ್ಸ್ ಅಲ್ಲಿ ಹಾಕ್ತಾರಾ? ಇಲ್ಲ. ಅಂತದಕ್ಕೂ ಕೂಡ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ನ FD ಅನ್ನ ಒಂದು ಆಪ್ಷನ್ ಆಗಿ ನೋಡಬಹುದು. ಹಾಗೆ ಮೀಡಿಯಂ ಮತ್ತು ಶಾರ್ಟ್ ಟರ್ಮ್ ಗೋಲ್ಸ್, 1 ವರ್ಷ 2 ವರ್ಷ 3 ವರ್ಷದಲ್ಲಿ ಬೇಕಾಗಿರೋ ದುಡ್ಡು ಇರುತ್ತವೆ. ಅದನ್ನ ತಗೊಂಡೋಗಿ ರಿಸ್ಕಿ ಅಸೆಟ್ಸ್ ಅಲ್ಲಿ ಹಾಕಿದ್ರೆ ಅದು ನೀವು ತಗೊಳ್ಳೋ ಟೈಮ್ ನಲ್ಲಿ ಬಿದ್ದು ಹೋಗಿದ್ರೆ ಲಾಸ್ ಅಲ್ಲಿ ತೆಗಿಬೇಕಾಗುತ್ತಲ್ವಾ? ಅಂತವುಗಳನ್ನ ಕೂಡ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ FD ಅಲ್ಲಿ ಇಡೋದಕ್ಕೆ ಒಂದು ಆಪ್ಷನ್ ಆಗಿ ನೀವು ಯೂಸ್ ಮಾಡ್ಕೋಬಹುದು ಆಸಕ್ತರು. ಜೊತೆಗೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಅನ್ನೋ ಪಾಯಿಂಟ್ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ತುಂಬಾ ಜನ ಚೆಕ್ ಮಾಡಕ್ ಹೋಗಲ್ಲ. ಯಾವ ಬ್ಯಾಂಕ್ ಎಷ್ಟು ಇಂಟ್ರೆಸ್ಟ್ ರೇಟ್ ಆಫರ್ ಮಾಡ್ತಿದ್ದಾರೆ ಚೆಕ್ ಮಾಡಕ್ ಹೋಗಲ್ಲ. ಮನೆ ಪಕ್ಕದಲ್ಲಿ ಬ್ಯಾಂಕ್ ಇದೆ, ಸ್ಯಾಲರಿ ಅಕೌಂಟ್ ಇದೆ, ಅದ್ರ ಕೊಟ್ಟಷ್ಟು ಹಾಕ್ಬಿಡ್ತೀನಿ ಅಂತ ಹೇಳಿ 5-6% ಹಾಕೊಂಡು ಕೂತಿರ್ತಾರೆ ತುಂಬಾ ಜನ. ಆದ್ರೆ ಅವಾಗಲೇ ಹೇಳಿದ ಹಾಗೆ ರೈಟ್ ನಾವು 8.5% ತನಕ ಇಂಟ್ರೆಸ್ಟ್ ನ ಪಡಲಿಕ್ಕೆ ಅವಕಾಶ ಇದೆ. 2-3.5% ವ್ಯತ್ಯಾಸ ಲಾಂಗ್ ಟರ್ಮ್ ನಲ್ಲಿ ಲೆಕ್ಕ ಹಾಕಿದಾಗ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ರಿಟರ್ನ್ಸ್ ಅಲ್ಲಿ ವ್ಯತ್ಯಾಸ ಆಗಿರುತ್ತೆ, ಡಿಪೆಂಡಿಂಗ್ ಅಪಾನ್ ಹೌ ಮಚ್ ಯು ಇನ್ವೆಸ್ಟ್. ನೀವು ಎಷ್ಟು ಹಾಕ್ತಿರೋದ್ರ ಮೇಲೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಇಂಟ್ರೆಸ್ಟ್ ರೇಟ್ ಚೆನ್ನಾಗಿದೆ ಹಾಕು ಅಂತ ಹೇಳಿ 5 ವರ್ಷಕ್ಕೆ ಹಾಕ್ಬಿಡ್ತಾರೆ ಎಲ್ಲ ತೆಗ್ಬಿಟ್ಟು. ಆದ್ರೆ ಅವರಿಗೆ 1 ವರ್ಷ ಬಿಟ್ಟು ಒಂದ್ ಸ್ವಲ್ಪ ಅಮೌಂಟ್ ಬೇಕಿರುತ್ತೆ, 2.5 ವರ್ಷ ಬಿಟ್ಟು ಒಂದ್ ಸ್ವಲ್ಪ ಅಮೌಂಟ್ ಬೇಕಿರುತ್ತೆ, 5 ವರ್ಷ ಬಿಟ್ಟು ಒಂದ್ ಸ್ವಲ್ಪ ಅಮೌಂಟ್ ಬೇಕಿರುತ್ತೆ. ಅದನ್ನ ಹಾಗೆ ಹಾಕ್ಬೋದಲ್ಲ. ಒಂದು FD ಅನ್ನ 1 ವರ್ಷಕ್ಕೆ, ಇನ್ನೊಂದು FD ಅನ್ನ 2.5 ವರ್ಷ ಬಿಟ್ಟು ಮೆಚೂರ್ ಆಗೋತರ, ಇನ್ನೊಂದು FD ಅನ್ನ 5 ವರ್ಷ ಬಿಟ್ಟು ಮೆಚೂರ್ ಆಗೋತರ. ಅವಾಗ ಡಿಸ್ಟರ್ಬ್ ಆಗಲ್ಲ. ಯಾವ್ದು FD ನ ಬ್ರೇಕ್ ಮಾಡ್ಬಿಟ್ಟು ತೆಗಿಬೇಕಂತನಿಲ್ಲ ನೀವು. ಅದ್ರ ಪಾಡಿಗೆ ಅದು ಗ್ರೋ ಆಗ್ತಾ ಇರುತ್ತೆ. ಸುಮ್ಮನೆ ಅವಧಿಗೂ ಮುನ್ನ ಬ್ರೇಕ್ ಮಾಡೋದು, ವಿಡ್ರಾ ಮಾಡ್ಕೊಂಡ್ಬಿಡೋದು, ಅದರಲ್ಲಿ ಮತ್ತೆ ಆಗಿರೋ ಗ್ರೋತ್ ಅಲ್ಲಿ 1% ತನಕ ಆಮೇಲೆ ಬ್ಯಾಂಕ್ನವ್ರು ಪೆನಾಲ್ಟಿ ಹಾಕೋದು, ಅದೆಲ್ಲ ಯಾಕೆ? ಅದ್ರ ಅವಶ್ಯಕತೆ ಇಲ್ವಲ್ಲ. ಜೊತೆಗೆ ಇನ್ನೊಂದು ಫೈನಲ್ ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ ಸ್ನೇಹಿತರೆ, ಸ್ಟೇಬಲ್ ಮನಿಯಲ್ಲಿ ನೀವು FD ಮಾಡಿದಾಗ ನೀವು 4-5 ಡಿಫರೆಂಟ್ ಬ್ಯಾಂಕ್ಸ್ ಅಲ್ಲಿ ಮಾಡಿದ್ರು ಕೂಡ ಎಲ್ಲ ಒಂದೇ ಡ್ಯಾಶ್ ಬೋರ್ಡ್ ಅಲ್ಲಿ ಕಾಣುತ್ತೆ. 4-5 ಡಿಫರೆಂಟ್ ಆಪ್ಸ್ ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಿಲ್ಲ. ನಿಮ್ಮ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್, ಅದು FD ಆಗಿರ್ಬೋದು, RD ಆಗಿರ್ಬೋದು, ಅವ್ರ ಹತ್ರ ಬಾಂಡ್ಸ್ ನ ಆಪ್ಷನ್ ಕೂಡ ಇದೆ. ಅದ್ರ ಬಗ್ಗೆ ನಾವೇನಿಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ, ನೀವು ಚೆಕ್ ಮಾಡ್ಕೋಬಹುದು. ಮೇಲಿ ನಾವಿಲ್ಲಿ ಮಾತಾಡ್ತಿರೋದು FD ಬಗ್ಗೆ, RD ಬಗ್ಗೆ. ಅದೆಲ್ಲವೂ ಕೂಡ ನಿಮ್ಮ ಫಿಕ್ಸ್ಡ್ ಇನ್ಕಮ್ ನ ನಿಮ್ಮ ಎಲ್ಲ ಉಳಿತಾಯಗಳು ಕೂಡ ನೀವು ಡಿಫರೆಂಟ್ ಬ್ಯಾಂಕ್ಸ್ ಅಲ್ಲಿ ನೀವು ಮಾಡಿದ್ರು ಕೂಡ, ಡಿಫರೆಂಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಮಾಡಿದ್ರು ಕೂಡ ಒಂದೇ ಡ್ಯಾಶ್ ಬೋರ್ಡ್ ಅಲ್ಲಿ ಒಂದೇ ಆಪ್ ನಲ್ಲಿ ಅದನ್ನ ಟ್ರ್ಯಾಕ್ ಮಾಡೋದು, ಇನ್ಸ್ಟೆಂಟ್ ಆಗಿ ವಿಡ್ರಾಲ್ಗೆ ಅಪ್ಲೈ ಮಾಡೋದು ಎಲ್ಲ ಅಲ್ಲೇ ಮಾಡಬಹುದು. ಆದ್ರೆ ವ್ಯವಹಾರ ಬ್ಯಾಂಕ್ ನೊಂದಿಗೆ ಆಗ್ತಿರುತ್ತೆ. ಬ್ಯಾಂಕೇ ನಿಮಗೆ ನೀವು FD ಓಪನ್ ಮಾಡಿದಾಗ ಕನ್ಫರ್ಮೇಶನ್ ಮೇಲ್ ಮತ್ತು ಮೆಸೇಜ್ ಕಳಿಸುತ್ತೆ. ಅವರೇ KYC ಮಾಡ್ಕೊಂತಾರೆ. ವಿಡ್ರಾ ಮಾಡಿದಾಗಲೂ ಕೂಡ ಬ್ಯಾಂಕ್ನವರೇ ನಿಮಗೆ ದುಡ್ಡನ್ನ ವಾಪಸ್ ಕೊಡೋದು. ಸೊ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಸ್ಟೇಬಲ್ ಮನಿ ಅವರದು. ಆಪ್ ಫ್ರೀ ಟು ಡೌನ್ಲೋಡ್. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಈಗ 8.5% ತನಕನೂ ಇದೆ. ಬ್ಯಾಂಕ್ ಕೊಡೋ ಬಡ್ಡಿ, FD ಭಾರತೀಯರ ಹಳೆಯ ನೆಚ್ಚಿನ ಉಳಿತಾಯದ ಮಾಧ್ಯಮ. ನಿಮಗೂ ಆಸಕ್ತಿ ಇದ್ರೆ ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.